ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಭಾರತೀಯ ಐಟಿ ಕುಸಿತವೇ ಅಥವಾ ಮರುಜನ್ಮವೇ? ಕಲ್ಪನೆ ಮಾಡಿ, ಒಂದು ವರ್ಷದಲ್ಲಿ ಸಾವಿರಾರು ಉದ್ಯೋಗ ಕಡಿತ, ಆದರೆ ಕಂಪನಿಗಳ ಲಾಭ ಕುಸಿತವಾಗುತ್ತಿಲ್ಲ, ರೆವೆನ್ಯೂ ಕೂಡ ಕಡಿಮೆಯಾಗುತ್ತಿಲ್ಲ. ಇದು ರಿಸಿಷನ್ ಕೂಡ ಅಲ್ಲ, ಇದು ಸ್ಲೋಡೌನ್ ಕೂಡ ಅಲ್ಲ ಅಂತಲೇ ಹೇಳ್ಬೋದು. ಆದರೆ ಇದು ಒಂದು ಮಾದರಿಯ ಬದಲಾವಣೆ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಭಾರತದ ಪ್ರಮುಖ ಐಟಿ ಕಂಪನಿಗಳಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸು, ಇನ್ಫೋಸಿಸು, ವಿಪ್ರೋ ಹಾಗೂ ಪ್ರಮುಖ ಕಂಪನಿಗಳು ಒಂದು ಯುಗದ ಅಂತ್ಯವನ್ನೇ ಕಾಣುತ್ತಿವೆ ಅನ್ನೋದಕ್ಕಿಂತ ಒಂದು ಎದುರಿಸುತ್ತಿವೆ ಅಂತ ನಾನು ಹೇಳಿದರೆ ಅದು ಸೂಕ್ತ ಅಂತಲೇ ಹೇಳ್ಬೋದು. ಆದರೆ ಒಂದು ಪ್ರಶ್ನೆ, ಇದು ಅಂತ್ಯವೇ ಅಥವಾ ಹೊಸ ಆರಂಭವೇ? ನಮ್ಮ ಇತಿಹಾಸವನ್ನು ಒಂದು ಸಾರಿ ತಿರುಗಿ ನೋಡಿದರೆ 1990ರ ದಶಕ ಭಾರತ ಒಂದು ಸರಳ ಆದರೆ ಶಕ್ತಿಶಾಲಿ ತಂತ್ರದ ಒಂದು ಆಯ್ಕೆಯನ್ನು ಮಾಡಿತು. ನಾವು ವಿಶ್ವದ ಸಾಫ್ಟ್ವೇರ್ ವರ್ಕ್ಫೋರ್ಸ್ ಆಗೋಣ ಅಂತ ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡಿತು. ಅಮೆರಿಕ, ಯುರೋಪ್ ದೇಶಗಳಿಗೆ ಕಡಿಮೆ ವೆಚ್ಚದಲ್ಲಿ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸತಕ್ಕಂತಹ ಒಂದು ಇಂಜಿನಿಯರ್ಸ್ಗಳನ್ನ ವರ್ಕ್ಫೋರ್ಸ್ ಆಗಿ ಅಲ್ಲಿಗೆ ಕಳಿಸೋಣ ಅಂತ ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡು ಇವತ್ತಿನ ದಿನ ನಮ್ಮ ಇಂಡಿಯಾ ಯಾವ ರೀತಿ ವರ್ಕ್ಫೋರ್ಸ್ ಪ್ರೊವೈಡ್ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದೆ ಅಂತ ನೀವು ತಿಳ್ಕೋಬಹುದು. ಇಲ್ಲಿರ್ತಕ್ಕಂತಹ ಮಾಡಲು ಬಹಳ ಸಿಂಪಲ್ ಆಗಿತ್ತು. ತುಂಬ ಜನ ಇಂಜಿನಿಯರ್ಸು ಕಳಿಸಿದರೆ ಅದು ಮೋರ್ ಬಿಲ್ಲಿಂಗ್, ಮೋರ್ ಇಂಜಿನಿಯರ್ಸ್, ಮೋರ್ ಬಿಲ್ಲಿಂಗ್, ಮೋರ್ ರೆವೆನ್ಯೂ. ಈ ಮಾಡಲು ತುಂಬ ಸಿಂಪಲ್ ಆಗಿತ್ತು. ಇದು 30 ವರ್ಷದ ಒಂದು ಕೆಲಸವನ್ನು ಮಾಡಿದೆ. 30 ವರ್ಷಗಳ ಕಾಲ ಇಂಡಿಯಾದ ಒಂದು ಎಷ್ಟೋ ಸಂಸಾರಗಳನ್ನು ಕೂಡ ಮೇಲೆತ್ತಿದೆ ಅಂತಲೇ ಹೇಳ್ಬೋದು. ಇದರಿಂದ ನಗರಗಳು ಬೆಳೆಯಿತು, ಇದರಿಂದ ಮಧ್ಯಮ ವರ್ಗ ಕೂಡ ಬೆಳೆಯಿತು, ಲಕ್ಷಾಂತರ ಕುಟುಂಬಗಳ ಜೀವನ ಕೂಡ ಬದಲಾವಣೆಯಾಯಿತು. ಆದರೆ ಈ ಯಶಸ್ಸು ಯಾವುದರ ಮೇಲೆ ನಿಂತಿತು? ಹ್ಯೂಮನ್ ಎಫರ್ಟ್ ಅಟ್ ಸ್ಕೇಲ್ ಅಂತಲೇ ಹೇಳ್ಬೋದು. ಅಂದರೆ ಮಾನವನ ಒಂದು ಶ್ರಮದ ಫಲವಾಗಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಟೆಕ್ನಾಲಜಿ ಮಾತ್ರ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಸಿಸ್ಟಮ್ ಅಂತಲೇ ಹೇಳ್ಬೋದು. ಈ ಒಂದು AI ಆರ್ಟಿಫಿಷಿಯಲ್ ಅಂತ ಹೇಳ್ತಾರೆ. ಅದು ಕೋಡ್ಗಳನ್ನು ಬರೆಯಬಹುದಾಗಿರುತ್ತದೆ, ಅದು ಟೆಸ್ಟ್ಗಳನ್ನು ಕೂಡ ಮಾಡಬಹುದಾಗಿರುತ್ತದೆ, ಡಾಕ್ಯುಮೆಂಟೇಷನ್ಗಳನ್ನು ಸೃಷ್ಟಿಸಬಹುದಾಗಿರುತ್ತದೆ. ಹಾಗೆಯೇ ಮಾನವನಿಗೆ ಯಾವುದೇ ಒಂದು ಪ್ರಶ್ನಾರ್ಥಕ ಚಿಹ್ನೆಗಳು ಇದ್ದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಅದನ್ನು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಕ್ಕಂತಹ ಒಂದು ಕೇಪಬಿಲಿಟಿಯನ್ನು ಇನ್ಬಿಲ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಪ್ರಮುಖ ವಿಷಯ ನಾವು ನೋಡಬೇಕಾಗಿರೋದು ಏನಂತಂದರೆ, ಕಂಪನಿಗಳಲ್ಲಿ 10 ಜೂನಿಯರ್ ಡೆವಲಪರ್ಸು ಕೆಲಸ ಮಾಡಬಲ್ಲವರಾದರೆ, ಆದರೆ AI ಸಿಸ್ಟಮ್ ಅನ್ನೋದು ಒಂದು ಸಿಸ್ಟಮ್ 10 ಇಂಜಿನಿಯರ್ಸ್ಗಳನ್ನ ರೀಪ್ಲೇಸ್ ಮಾಡಬೇಕಾಗಿರ್ತಕ್ಕಂತಹ ಒಂದು ಕೆಲಸವನ್ನು ಅದು ತಾನಾಗೆ ಮಾಡಿ ಮುಗಿಸ್ಬಿಡ್ತಾರೆ. ಇಲ್ಲಿ ಯಾವುದೇ ಒಂದು ಮಧ್ಯದ ಒಂದು ಇಂಜಿನಿಯರ್ ಕೂಡ ಬೇಕಾಗೋದಿಲ್ಲ. ಇಲ್ಲಿ ಪ್ರಾಬ್ಲಮ್ ಇರೋದು ಡಿಮ್ಯಾಂಡಿನ ಪ್ರಶ್ನೆ ಅಲ್ಲ, ಸಾಫ್ಟ್ವೇರ್ ಬೇಡಿಕೆ ಕಡಿಮೆ ಕೂಡ ಆಗೋದಿಲ್ಲ. ಪ್ರಾಬ್ಲಮ್ ಇರೋದು ಪ್ರೈಸಿಂಗಲ್ಲಿ. ಪ್ರೈಸಿಂಗ್ ಅಂತ ಅಂದರೆ ಒಬ್ಬ ಇಂಜಿನಿಯರ್ಗೆ ಕೊಡ್ತಕ್ಕಂತಹ ಒಂದು ಸಂಬಳ, ಅದು ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಹ್ಯೂಮನ್ ಎಫರ್ಟ್ನ ಬೆಲೆ ಪುನರ್ ಮೌಲ್ಯಮಾಪನ ಆಗುತ್ತದೆ ಅಂತಂದರೆ ಒಂದು ಚೇಂಜೇ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮಾನವನಿಗೆ ಕೊಡ್ತಕ್ಕಂತಹ ಒಂದು ಸ್ಯಾಲರಿಗಳು ಚೇಂಜ್ ಆಗುತ್ತೆ. ಸೊ ಇತಿಹಾಸದಲ್ಲೇ ಇದೇ ಕತೆ ಅನೇಕ ಬಾರಿ ಕೂಡ ನಡೆದಿದೆ, ನೀವು ನಡೆದಿಲ್ಲ ಅಂತ ಅನ್ಕೋಬೇಡಿ. ಫಾರ್ ಎಕ್ಸಾಂಪಲ್, ಟೆಕ್ಸ್ಟೈಲ್ ರೆವಲ್ಯೂಷನ್ ಅಂತ ಹೇಳ್ಬೋದು. ಯಾಂತ್ರೀಕರಣ ಬಂದಾಗ ಕೈ ನೇಕಾರರು ಕುಸಿದರು. ಅಲ್ಲಿರ್ತಕ್ಕಂಥ ಕೈ ನೇಕಾರರು ಏನಿದ್ರಲ್ವ ಅವರೆಲ್ಲ ಕುಸಿದರು. ಆದರೆ ವಸ್ತ್ರದ ಒಂದು ಅವಶ್ಯಕತೆ ನಿಂತಿದೆ? ಇಲ್ಲ, ನಿಲ್ಲಿಲ್ಲ. ಆದರೆ ವಿಧಾನ ಬದಲಾಯಿತು. ಹಾಗೆಯೇ AI ಬಂದರೂ ಕೂಡ ಒಂದು ಹ್ಯೂಮನ್ ಫೋರ್ಸ್ ಅನ್ನೋದು ನಿಲ್ಲೋದಿಲ್ಲ, ಆದರೆ ಅದು ಬೇರೆ ಮೆಥಡನ್ನ ಒಂದು ಹೊಸ ರೂಪವನ್ನು ತಗೊಳುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್, ATM ಬಂದಾಗ ಬ್ಯಾಂಕಲ್ಲಿರ್ತಕ್ಕಂತಹ ಕೆಲವು ಎಂಪ್ಲಾಯೀಸ್ಗಳು ಅಥವಾ ಕೆಲವು ಉದ್ಯೋಗದಾರರು ಅವರ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ರು. ಆದರೆ ಕ್ಯಾಶ್ ಹ್ಯಾಂಡ್ಲಿಂಗ್ ಮಾಡೋದು ಎಲ್ಲರೂ ಬಂದ್ಬಿಟ್ಟು ನಮಗೆ ನಮ್ಮ ಅವಶ್ಯಕತೆ ಇರೋದಿಲ್ಲ ಅಂತ ಅನ್ಕೊಂಡ್ರು. ಆದರೆ ಏನಾಯಿತು, ಕಸ್ಟಮರ್ ರಿಲೇಷನ್ಶಿಪ್ಗೋಸ್ಕರ ಜನಗಳು ಬೇಕಾದ್ರು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ IT ಇಂಡಸ್ಟ್ರಿಯಲ್ಲಿ ಆಗಿತ್ತು. IBMನ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. 1990ರಲ್ಲಿ IBM ಆಲ್ಮೋಸ್ಟ್ ಕೊಲ್ಯಾಪ್ಸ್ ಆಗಿತ್ತು. ಹಾರ್ಡ್ವೇರ್ ಡಾಮಿನೆನ್ಸ್ ಮುಂದುವರೆದಿತ್ತು. ಆದರೆ ಲೀಡರ್ಶಿಪ್ ಒಂದೇ ಒಂದು ಪ್ರಮುಖ ನಿರ್ಧಾರವನ್ನು ತಗೊಂಡಿತ್ತು IBM ಕಂಪನಿಯಲ್ಲಿ. ವಿ ಡೋಂಟ್ ಸೆಲ್ ಮಿಷನ್ಸ್ ಅಂತ ಹೇಳಿದ್ರು, ವಿ ಸೆಲ್ ಸೊಲ್ಯೂಷನ್ಸ್ ಅಂತ ಹೇಳಿದ್ರು. ಅಂತಂದ್ರೆ ನಾವು ಒಂದು ಯಂತ್ರವನ್ನು ಮಾರೋದು ಬೇಡ, ನಾವು ಆ ಯಂತ್ರಕ್ಕೆ ಬೇಕಾಗ್ತಕ್ಕಂಥ ಒಂದು ಸೊಲ್ಯೂಷನ್ ಅಂತಂದ್ರೆ ಉತ್ತರಗಳನ್ನು, ಯಾವುದೇ ಒಂದು ಪ್ರಶ್ನೆಗಳು ಬಂದಾಗ ಅದರ ಉತ್ತರಗಳನ್ನು ನಾವು ಮಾರೋಣ ಅಂತ ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡು ಅಲ್ಲಿ ಆ IBM ಕಂಪನಿ ಗೆದ್ದುಬಿಟ್ಟಿತ್ತು. ಕಂಪನಿ ಸಾಯಲಿಲ್ಲ, ಕಂಪನಿ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಳ್ಳುತ್ತದೆ ಅಷ್ಟೇ. ಹಾಗೆಯೇ ITಯ ಇಂಡಸ್ಟ್ರಿಯ ಒಂದು ಇಂಜಿನಿಯರ್ಸ್ಗಳು ಇಲ್ಲಿ ಸಾಯೋದಿಲ್ಲ. ಓಕೆ, ಅವರ ಕೆಲಸಗಳು ಕೂಡ ಕಡಿಮೆ ಆಗೋದಿಲ್ಲ. ಅವರು ಈಗ ಒಂದು ರೊಟೀನ್ ಅಂತ ಹೇಳ್ಬೋದಲ್ವಾ, ಆ ರೊಟೀನ್ ಒಂದು ಮಾಡ್ತಕ್ಕಂಥ ಕೆಲಸವನ್ನು ಅವರು ಬೇರೆ ಥರ ಯೋಚನೆ ಮಾಡಿ ಅದಕ್ಕೆ AIಗೆ ಬಳಸಿಕೊಂಡು ಯಾವ ರೀತಿ ಒಂದು ಡಿಸಿಷನ್ಸ್ಗಳನ್ನ ತಗೋಬೇಕು, ರೈಟ್ ಡಿಸಿಷನ್ಸ್ನ ತಗೋಬೇಕು ಅಂತ ಈಗ ಇಂಜಿನಿಯರ್ಸ್ಗಳು ಪ್ರಮುಖವಾಗಿ ಥಿಂಕ್ ಮಾಡಲೇಬೇಕಾದಂಥ ಒಂದು ಯುಗದಲ್ಲಿ ನಾವು ಇದ್ದೇವೆ ಅಂತ ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಪ್ರೀವಿಯಸ್ ಆಟೋಮೇಷನ್ಗಿಂತ ತುಂಬ ವಿಭಿನ್ನವಾಗಿರುತ್ತದೆ. ಇದು ಫಿಸಿಕಲ್ ಲೇಬರ್ ಕೂಡ ಅಲ್ಲ, ಇದು ಕಾಗ್ನಿಟಿವ್ ವರ್ಕ್ ಅಂತನೂ ಅಲ್ಲ. ಇಂಡಿಯನ್ IT ಚೀಪ್ ಹ್ಯಾಂಡ್ಸ್ ಮೇಲೆ ನಿಂತಿಲ್ಲ, ಚೀಪ್ ಮೈಂಡ್ಸ್ ಮೇಲೆ ನಿರ್ಮಾಣವಾಯಿತು. ಅಂತಂದರೆ ನೋಡಿ, ಈಗ ಬರೀ ವರ್ಕ್ ಫೋರ್ಸ್ ಕೊಟ್ಟು ಇಂಡಿಯನ್ IT ಒನ್ ಆಫ್ ದ ಗ್ರೇಟೆಸ್ಟ್ ವರ್ಕ್ ಫೋರ್ಸ್ ಇಂಡಸ್ಟ್ರಿ ಅಂತಲೇ ನಮ್ಮ ಒಂದು ಹೆಸರು ಬಿದ್ದುಬಿಡ್ತು. ಅದರಿಂದ ನೀವು ನೋಡ್ತಾ ಇರ್ಬೋದು, ನಮ್ಮ ಇಂಡಿಯಾದಿಂದ ಯಾವುದೇ ಒಂದು ಪ್ರಪಂಚ ಒಂದು ರೆಕಗ್ನೈಸ್ ಮಾಡ್ತಕ್ಕಂಥ ಒಂದು ಯಾವುದೇ ಒಂದು ದೊಡ್ಡ ಕಂಪನಿ ಕೂಡ ಇಲ್ಲ. ಅಂತಂದರೆ ಪ್ರಾಡಕ್ಟ್ ಬೇಸ್ ಕಂಪನಿಗಳು ನಮ್ಮ ಇಂಡಿಯಾ ಡೆವಲಪ್ ಮಾಡ್ಕೊಂಡಿಲ್ಲ, ಆದರೆ ಪ್ರಾಡಕ್ಟ್ ಬೇಸ್ ಕಂಪನಿಗಳು US ಅಲ್ಲಿ ಏನಿದ್ವು ಅವರಿಗೆ ಒಂದು ಕೆಲಸ ಮಾಡಲಿಕ್ಕೆ ನಮ್ಮ ಒಂದು ಉದ್ಯೋಗಿಗಳನ್ನು ಕಳಿಸಲಾಯಿತು. ಈ ಒಂದು ಮೆಂಟಾಲಿಟಿ ಈಗ ಕೂಡ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಮತ್ತೆ ಅದೇ ಒಂದು ಮುಂದುವರಿತದೆ ಅಂತ ಹೇಳ್ಬೋದು. ಓಕೆ, ಇಂಡಿಯಾ ಚೇಂಜ್ ಆಗಲಿಲ್ಲ ಅಂತಂದರೆ ಮತ್ತೆ ಇನ್ನೊಂದು 20 ವರ್ಷ ಆದಮೇಲೆ ಮತ್ತೆ ಅದೇ ಒಂದು ಸರ್ವಿಸ್ ನೇಚರ್ ಕೊಡಬೇಕಾಗುತ್ತೆ. ಅದು ಈಗ ಚಾಲೆಂಜ್ ಅಂತ ಆಗುತ್ತಿದೆ. ರೆವಿನ್ಯೂ ಪರ್ ಎಂಪ್ಲಾಯಿ ಕೂಡ ಹೆಚ್ಚಾಗ್ತಾ ಇದೆ, ಹೆಡ್ ಕೌಂಟ್ ಕೂಡ ಕಡಿಮೆ ಆಗ್ತಾ ಇದೆ. ಈ ಒಂದು ಸಿಗ್ನಲ್ ಗಂಭೀರ ಅಂತಲೇ ಹೇಳ್ಬೋದು. ಯಾಕೆ ಅಂತೀರಾ? ನೋಡಿ, ಮಾನವನು ಈಗ ಅವನ ಆಲೋಚನೆಗಳನ್ನು ಬದಲಾಯಿಸಬೇಕು, ಒಂದು ಇಂಜಿನಿಯರ್ ಆಲೋಚನೆಗಳನ್ನು ಬದಲಾಯಿಸಬೇಕಾಗುತ್ತೆ. ಒಂದು ಅತಿ ಎಫೆಕ್ಟಿವ್ ಆಗಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಉತ್ತರಗಳನ್ನ ಕೊಡಬೇಕಾಗಿರ್ತಕ್ಕಂಥ ಒಂದು ಮಾಡೆಲ್ಗಳನ್ನ ನಿಮ್ಮ ಮುಂದೆ ಕುಂದಿರ್ತಾರೆ. ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ಥರ ಕಂಪನಿಗೆ ಹೆಲ್ಪ್ ಮಾಡ್ತೀರಾ, ಆ ಒಂದು ಥಿಂಕಿಂಗ್ನ ನೀವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ನೀವು ಖಂಡಿತವಾಗಿ ಕಂಪನಿಗೆ ಅವಶ್ಯಕತೆ ಇರೋದಿಲ್ಲ. ಇದು ತುಂಬ ಗಂಭೀರವಾದ ವಿಷಯ ಅಂತಲೇ ಹೇಳ್ಬೋದು. ಈ ಕ್ಷಣದಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಯೋಚಿಸಲು 4 ಪ್ರಶ್ನೆಗಳು ನಮಗೆ ಸಿಗ್ತವೆ. ನೋಡಿ, ಸಾಫ್ಟ್ವೇರ್ ಅವಶ್ಯಕತೆಯ ಹೋಗುತ್ತಿದೆಯಾ? ಇಲ್ಲ.
ಸಾಫ್ಟ್ವೇರ್ ಅವಶ್ಯಕತೆ ಹೋಗ್ತಾ ಇದೆಯಾ? ಇಲ್ಲ. ಸಾಫ್ಟ್ವೇರ್ ಒಂದು ಜನರೇಷನ್ಸ್ ಯಾವಾಗ ಡೆವಲಪ್ ಆಗುತ್ತೋ ಅವಾಗ ಬೇರೆ ಬೇರೆ ಸಾಫ್ಟ್ವೇರ್ಸ್ಗಳು ಬೇಕಾಗಿ ಆಗುತ್ತೆ. ನಮ್ಮ 20 ವರ್ಷದ ಕೆಳಗಡೆ ಇರ್ತಕ್ಕಂಥ ಒಂದು ಸಾಫ್ಟ್ವೇರ್ ಈಗ ಎಷ್ಟು ಚೇಂಜ್ ಆಗಿದೆ. ನಮ್ಮ ಒಂದು ಮೊಬೈಲ್ ಇಟ್ಕೊಂಡು ನಾವು ಯಾವ ಥರ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡ್ತೀವೋ ಅವಾಗ 20 ವರ್ಷದ ಕೆಳಗಡೆ ಇದ್ದಿಲ್ಲ ಅದು. ಹಾಗೇನೇ ಟೆಕ್ನಾಲಜಿ ಬೆಳ್ಕೊಂತ ಹೋಗುತ್ತೆ, ಸಾಫ್ಟ್ವೇರ್ಗಳು ಕೂಡ ಬೇಕಾಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಕೂಡ ಬೇಕಾಗ್ತದೆ. ಕಂಪನಿಯ ನಿಜವಾದ ಸ್ಟ್ರೆಂತ್ ಏನು? ಚೀಪ್ ಲೇಬರ್ ಅಥವಾ ಡಿಕೇಟ್ಸ್ ಆಫ್ ಟ್ರಸ್ಟ್. ಅಂದ್ರೆ ಕಂಪನಿಯ ಒಂದು ನಿಜವಾದ ಸ್ಟ್ರೆಂತ್ ಏನು ಅಂತ ನಾವು ಯೋಚನೆ ಮಾಡಬೇಕು. ಓಕೆ, ನಮ್ಮ ಒಂದು ಟ್ರಸ್ಟ್ ವರ್ತಿ ಅಂತ ಹೇಳ್ತಾರಲ್ವಾ, ಅದನ್ನ ಬೆಳೆಸಬೇಕಾ ಅಥವಾ ಚೀಪ್ ಲೇಬರ್ ಮೆಂಟಾಲಿಟಿನ ಬೆಳೆಸಬೇಕಾ? ಈಗ ಇಂಡಿಯಾ ಇದರಲ್ಲೇ ತುಂಬಾ ವರ್ಕ್ ಮಾಡಬೇಕಾಗಿರ್ತಕ್ಕಂಥದ್ದು ಈ ಏರಿಯಾದಲ್ಲಿ. ಎಐನ ಒಂದು ಅಡಾಪ್ಷನ್ ವೇಗ ಎಷ್ಟು ಅಂತ ನಾವು ತಿಳ್ಕೊಳ್ಳಬೇಕಾಗುತ್ತೆ. ಕ್ಲೈಂಟ್ಸ್ ಓವರ್ ನೈಟ್ ಅಂತೂ ಬದಲಾಗೋದಿಲ್ಲ. ಯಾವುದೇ ಒಂದು ಕಂಪನಿಗೆ ಈಗ ನಾವು ಸರ್ವಿಸ್ ಕೊಡ್ತಾ ಇರ್ತೀವಿ, ನಮ್ಮ ಒಂದು ಕಾಗ್ನಿಜೆಂಟ್ ಕಂಪನಿ ಅಂತ ಅನ್ಕೊಳ್ಳಿ, TCS ಕಂಪನಿ ಅಂತ ಅನ್ಕೊಳ್ಳಿ, ಅವರಿಗೆ ಕ್ಲೈಂಟ್ಸ್ಗಳು ಓವರ್ ನೈಟ್ ಚೇಂಜ್ ಆಗಿಬಿಡೋದಿಲ್ಲ. ಓಕೆ, ಸೊ ಎಐನ ಎಷ್ಟು ಅಡಾಪ್ಟ್ ಮಾಡ್ಕೊಂತೀರಾ, ಎಷ್ಟು ಬೇಗ ಅಡಾಪ್ಟ್ ಮಾಡ್ಕೊಂತೀರಾ, ಯಾವುದೇ ಕಂಪನಿಗಳಾಗಲಿ ಆ ಕಂಪನಿಗಳು ಸರ್ವೈವ್ ಆಗ್ತವೆ, ಆ ಕಂಪನಿಗಳು ಉಳಿಯುತ್ತವೆ. ಲೀಡರ್ಶಿಪ್ ಕ್ಯಾಪಿಟಲ್ ಅನ್ನು ಎಲ್ಲಿಗೆ ಆಗ್ತಾ ಇದೆ ಈಗ? ಇದು ಕೂಡ ತುಂಬಾ ಗಂಭೀರವಾದ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು R&D ಅಂತ ಹೇಳ್ತಾರೆ, ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅಲ್ಲಿಗೆ ತಗೊಂಡೋಗಿ ಕ್ಯಾಪಿಟಲ್ ಅನ್ನು ಆಗ್ತಾ ಇದೆಯಾ ಲೀಡರ್ಶಿಪ್? ಇಲ್ಲ ಪ್ಲಾಟ್ಫಾರ್ಮ್ ಬಿಲ್ಡಿಂಗ್ ಆಗ್ತಾ ಇದೆಯಾ? ಪ್ಲಾಟ್ಫಾರ್ಮ್ ಬಿಲ್ಡಿಂಗ್ ಅಂದ್ರೆ ಈಗ ನಮ್ಮ ಒಂದು ಯಾವುದೇ ಒಂದು ವಾಟ್ಸ್ಆಪ್ ಅಂತ ಅನ್ಕೊಳ್ಳಿ, ಅದೊಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಆ ಪ್ಲಾಟ್ಫಾರ್ಮ್ಗೆ ಬೇಕಾಗಿರ್ತಕ್ಕಂಥ ಬ್ಯಾಕ್ ಎಂಡ್ ಕೋಡ್ಗಳು ಬೇರೆ ಬೇರೆ ಲ್ಯಾಂಗ್ವೇಜ್ ಅಂತ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ, ಅಲ್ಲಿಗೆ ದುಡ್ಡು ಆಗ್ತಿದೆಯಾ? ಇಲ್ಲ ಔಟ್ಕಮ್ ಪ್ರೈಸಿಂಗ್ ಅಂತ ಅಲ್ಲಿಗೆ ದುಡ್ಡು ಆಗ್ತಿದೆಯಾ? ನೋಡಿ, ಈಗ ನಮಗೆ ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದಾಗ ಔಟ್ಕಮ್ ಬೇಕಾಗುತ್ತಲ್ವಾ, ಆ ಪ್ರೈಸಿಂಗ್ಗೆ ದುಡ್ಡು ಆಗ್ತಾ ಇದ್ದಾರಾ? ಅಥವಾ ಕಾಸ್ಟ್ ಕಟಿಂಗ್ ಮಾತ್ರನೇ ಅವರು ಯೋಚನೆ ಮಾಡ್ತಾ ಇದ್ದಾರೆ? ಈಗಿನ ಪರಿಸ್ಥಿತಿ ನೋಡಿದ್ರೆ ಕಾಸ್ಟ್ ಕಟಿಂಗ್ ಬಗ್ಗೆ ನಮ್ಮ ಇಂಡಿಯಾದ ಒಂದು ಕಂಪನಿಗಳು ಯೋಚನೆ ಮಾಡಿರೋದು, ಅದಕ್ಕೋಸ್ಕರ ತುಂಬಾ ಒಂದು ಲೇ ಆಫ್ಸ್ ಅಂತ ಹೇಳ್ತಾರೆ, ಜಾಬ್ನ ಕಡಿತ ಕೂಡ ಆಗಿದೆ. ಭಾರತೀಯ IT ಈಗ ಸಾಯ್ತಾ ಇಲ್ಲ, ನೀವು ತಿಳ್ಕೊಂಬಿಡಿ, ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಆದರೆ ಒಂದು ಭಾಗ ಖಂಡಿತವಾಗಿ ಸಾಯ್ತಾ ಇದೆ ಅಂತಾನೆ ಅನ್ಬೋದು. ಮ್ಯಾನ್ ಡೇ ಬಿಲ್ಲಿಂಗ್ ಮಾಡೆಲ್ ಅಂತಂದ್ರೆ ದಿನನಿತ್ಯದ ಒಂದು ವರ್ಕರ್ ಇರ್ತಾರಲ್ವಾ, ನಾವು ಸಾಫ್ಟ್ವೇರ್ ಅವರು ಕೂಡ ದಿನನಿತ್ಯದ ವರ್ಕರ್. ಓಕೆ, ಯಾವುದೇ ಒಂದು ಫ್ಯಾಕ್ಟರಿಯಲ್ಲಿ ತಗೊಳ್ಳಿ, ಅವರು ಕೂಡ ದಿನನಿತ್ಯದ ವರ್ಕರ್ ಆಗಿರ್ತಾರೆ. ಅವರು ಖಂಡಿತ ಸಾಫ್ಟ್ವೇರ್ ಇರ್ತಕ್ಕಂಥ ಒಂದು ದಿನನಿತ್ಯದ ವರ್ಕರ್ಗೆ ಒಂದು ಅವರ್ಲಿ ಬೇಸಿಸ್ ಬಿಲ್ಲಿಂಗ್ ಮಾಡ್ತಾ ಇರ್ತಾರೆ. ಅಂದ್ರೆ ಇಷ್ಟು ತಾಸು ಕೆಲಸ ಮಾಡಿದ್ರೆ ಇಷ್ಟು ಬಿಲ್ಲಿಂಗ್ ಕೊಡಬೇಕಂತ ಇಟ್ಟಿರ್ತಾರೆ. ಆ ಒಂದು ಬಿಲ್ಲಿಂಗ್ ಸಿಸ್ಟಮ್ ಅವರ್ಲಿ ಬೇಸಿಸ್ ಸಾಯುತ್ತೆ ಅಂತಾನೆ ಹೇಳ್ಬೋದು. ಆದರೆ ಇಂಜಿನಿಯರ್ ಸಾಯೋದಿಲ್ಲ, ಅವರ ಆಲೋಚನೆಗಳು ಬದಲಾಗಿಲ್ಲ ಅಂತ ಅಂದ್ರೆ ಅವರ ಸಂಬಳಗಳು ಕಡಿಮೆ ಆಗ್ತವೆ, ಇಲ್ಲ ಅವರ ಒಂದು ಕೆಲಸಗಳನ್ನು ಕೂಡ ಚೇಂಜ್ ಮಾಡ್ಕೋಬೇಕಾಗುತ್ತೆ. 100 ಇಂಜಿನಿಯರ್ಸ್ ಕೊಡುತ್ತೇವೆ ಎಂಬ ಯುಗ ಇನ್ನು ಮುಗಿಯುತ್ತದೆ. ನೋಡಿ, ಈಗ ಇಂಡಿಯಾ ಒಂದು 10,000 ಒಂದು ಇಂಜಿನಿಯರ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಒಂದು ಕಾಲ ಮುಗಿತ ಅಂತ ಹೇಳ್ಬೋದು. ನೀವು ಹಂಗೆ ಈಗ ಹೇಳೋಕ್ಕಾಗಲ್ಲ ಇಂಡಿಯಾದ ಒಂದು ಕಂಪನಿಗಳು. ಓಕೆ, ಅವ್ರು ಯಾವ ತರ ಬೇರೆ ತರ ಯೋಚನೆ ಮಾಡ್ಬಿಟ್ಟು ನಾವು 100 ಇಂಜಿನಿಯರ್ಸ್ ಯೂಸ್ ಮಾಡ್ಕೊಂಡು ಎಐನ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂತೀವಿ ಅಂತ ಹೇಳೋಕ್ಕಾಗಲ್ಲ, ಬರಲೇಬೇಕಾಗುತ್ತೆ. ಸೊ ಹೊಸ ಯುಗ ಅಂತಾನೆ ಹೇಳ್ಬೋದು, ಇದೊಂದು ತುಂಬಾ ದೊಡ್ಡ ಯುಗ ಅಂತಾನೆ ಹೇಳ್ಬೋದು. ವಿ ಡೆಲಿವರ್ ಔಟ್ಕಮ್ಸ್, ವಿ ಓನ್ ರೆಸ್ಪಾನ್ಸಿಬಿಲಿಟಿ, ವಿ ಕಂಬೈನ್ AI ಪ್ಲಸ್ ಹ್ಯೂಮನ್ ಜಡ್ಜ್ಮೆಂಟ್ ಅಂತ ಈ ಒಂದು ಡಿಸಿಷನ್ಗೆ ಬಂದ್ರೆ ಅವಾಗ ಕಂಪನಿಗಳು ಕೂಡ ಸರ್ವೈವ್ ಆಗ್ತವೆ. ನೋಡಿ, ಬರೀ ವರ್ಕರ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಕಂಪನಿಗಳು ಕೂಡ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಒಂದು ಮೆಂಟಾಲಿಟಿ ಬೆಳೆಸ್ಕೊಂಡಿಲ್ಲ ಅಂದ್ರೆ, ನಾವು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂತೀವಿ, ಎಐನ ಯೂಸ್ ಮಾಡ್ಕೊಂಡ್ಬಿಟ್ಟು ಹ್ಯೂಮನ್ ಜಡ್ಜ್ಮೆಂಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಸಾಫ್ಟ್ವೇರ್ನ ಒಂದು ರೆವಲ್ಯೂಷನ್ ಮಾಡ್ತೀವಿ ಅಂತ ಕಂಪನಿಗಳು ಮುಂದೆ ಬಂದಾಗ ಮಾತ್ರ ಅಂತ ಕಂಪನಿಗಳು ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ಕಂಪನಿಗಳು ಕೂಡ ಮುಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಇದು ಕುಸಿತದ ಕಥೆ ಅಲ್ಲ, ನೀವು ತಿಳ್ಕೊಂಬಿಡಿ, ಇದೊಂದು ಕುಸಿತದ ಕಥೆನೇ ಅಲ್ಲ, ಇದು ಐಡೆಂಟಿಟಿ ಕ್ರೈಸಿಸ್ ಅಂತ. ಓಕೆ, ಒಂದು ಐಡೆಂಟಿಫೈ ಮಾಡಬೇಕಾಗಿರ್ತಕ್ಕಂತಹ ಒಂದು ಹಣದುಬ್ಬರ ಅಂತ ಹೇಳ್ತೀವಿ, ಅದು ಯಾತಕ್ಕೆ ಹಣದುಬ್ಬರ ಆಗ್ತದೆ ಅಂತ ಯೋಚನೆ ಮಾಡಬೇಕಲ್ವಾ? ಸೊ ಆ ಥರನೇ ಇಲ್ಲಿ ಒಂದು ಪ್ರಮುಖ ಐಡೆಂಟಿಟಿನ ಒಂದು ನಾವು ಕಂಡ್ಕೋಬೇಕಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಯಾವುದೇ ಕಂಪನಿ ಆಗಲಿ ಅವರ ಐಡೆಂಟಿಟಿನ ಕಂಡ್ಕೋಬೇಕು. ಈಗ ನನಗೆ ಆಗಲಿ ಒಂದು ಐಡೆಂಟಿಟಿ ಇರುತ್ತೆ. ಓಕೆ, ಆ ಥರ ಕಂಪನಿಗೆ ಒಂದು ಐಡೆಂಟಿಟಿನ ಕಂಡ್ಕೋಬೇಕಾಗುತ್ತೆ. ಯಾವ ಕಂಪನಿಗಳು ತಮ್ಮ ತಮ್ಮನ್ನು ತಾವು ರೀಡಿಫೈನ್ ಮಾಡ್ಕೊತಾವೋ ಆ ಕಂಪನಿಗಳು ಮಾತ್ರ ಉಳ್ಕೊಳ್ಳೋ ಚಾನ್ಸಸ್ ಖಂಡಿತ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಯಾವ ಕಂಪನಿಗಳು ಒಂದು ಹಿಂದಿನ ಹಿಸ್ಟರಿ ಅಂತ ಏನು ಹೇಳ್ತೀವಲ್ಲ, ಆ ಹಿಸ್ಟರಿಯನ್ನೇ ಫಾಲೋ ಮಾಡ್ಕೊಂತ ಬರ್ತಾ ಇದ್ದೇವೆ, ಇನ್ನು ನಾವು ಏನು ಚೇಂಜ್ ಮಾಡೋದಿಲ್ಲ ಅಂತ ಅವರು ಅನ್ಕೊಂಡ್ರೆ ಆ ಕಂಪನಿಗಳು ಖಂಡಿತ ಮುಚ್ಚೋ ಚಾನ್ಸಸ್ ತುಂಬಾ ಇರುತ್ತೆ. ಇತಿಹಾಸ ಒಂದು ವಿಷಯ ಸ್ಪಷ್ಟವಾಗಿ ನಮಗೆ ಈಗ ಹೇಳ್ತಾ ಇದೆ, ಡಿಸ್ರಪ್ಷನ್ ಎಂದರೆ ಅವಶ್ಯಕತೆ ಸಾಯುವುದಿಲ್ಲ, ಆದರೆ ಹಳೆಯ ವಿಧಾನ ಮಾತ್ರ ಸಾಯುತ್ತದೆ ಅಂತ ಹೇಳ್ಬೋದು. ಹಳೆಯ ವಿಧಾನಗಳನ್ನು ನೀವು ಮುಂದುವರಿಸಿಕೊಂಡು ಹೋದ್ರೆ ಆ ಕಂಪನಿಗಳು ಕೂಡ ಮುಚ್ಕೊಂಡು ಹೋಗ್ತಾರೆ, ಆ ಇಂಜಿನಿಯರ್ಸ್ ಕೂಡ ಸಾಯ್ತಾರೆ ಅಂತ ಹೇಳ್ಬೋದು. ಭಾರತೀಯ IT ಮುಂದಿನ ಒಂದು ಪ್ರಶ್ನೆ ಏನು? ಹೊಸ ಅಧ್ಯಾಯವನ್ನು ಬರೆಯಲು ಧೈರ್ಯ ಇದೆನಾ ಅಂತ ತುಂಬಾ US ಕಂಪನಿಗಳು ಈಗ ಕೇಳ್ತಾ ಇದ್ದಾರೆ. ನೀವು ಒಂದು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ರೆವಲ್ಯೂಷನ್ ಮಾಡೋಕೆ ರೆಡಿ ಇದ್ದೀರಾ? ಆ ಒಂದು ಕ್ವಶನ್ಸ್ನ ಈಗ ಕೇಳ್ತಾ ಇದೆ. ಅದಕ್ಕೋಸ್ಕರ ಜಾಬ್ ಕಡಿತ ಮಾಡ್ಕೊಂಡ್ಬಿಟ್ಟು ಅವರು ಬೇರೆ ರೀತಿಯ ಒಂದು ನೋಡಿ, ಜಾಬ್ ಕಡಿತ ಆದರೂ ಕೂಡ ಅವರ ರೆವೆನ್ಯೂ ಕಮ್ಮಿ ಆಗಿಲ್ಲ. ಇದನ್ನ ತುಂಬಾ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ಇನ್ವೆಸ್ಟರ್ ಆಗಿದ್ರೆ ನಾಯ್ಸ್ ಅಲ್ಲ, ಡಾಟಾ ನೋಡಬೇಕು ನೀವು. ಓಕೆ, ಇದರ ಅರ್ಥ ಏನಂತಂದ್ರೆ ನೀವು ಒಂದು ಕಂಪನಿಯ ಡಾಟಾ ನೋಡಬೇಕಾಗುತ್ತೆ. ಸಣ್ಣ ಒಂದು ಡೈಲಿ ಎಷ್ಟು ಪ್ರಾಫಿಟ್ ಕೊಡುತ್ತೆ, ಎಷ್ಟು ಇದು ಅಂತ ನೋಡೋದು ಬೇಕಾಗಲ್ಲ. ನೀವು IT ಪ್ರೊಫೆಷನಲ್ ಆಗಿದ್ರೆ ಎಕ್ಸಿಕ್ಯೂಷನ್ ಅಲ್ಲ, ಜಜ್ಮೆಂಟ್ ಅನ್ನು ಡೆವಲಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಕ್ಸಿಕ್ಯೂಷನ್ ಈಗ ಮಾಡೋದು AI ಮಾಡಿಬಿಡುತ್ತೆ, ನೀವು ಮಾಡೋದು ಏನು ಇರೋದಿಲ್ಲ ಅಲ್ಲಿ. ಆದರೆ ಆ AI ಮಾಡಿರ್ತಕ್ಕಂಥದ್ದು ಒಂದು ಕರೆಕ್ಟಾ ಇಲ್ಲ ಅಂತ ನೋಡಕ್ಕೆ ಒಬ್ಬ ಮನುಷ್ಯ ಬೇಕಾ, ಅದನ್ನ ನೀವು ಜಜ್ಮೆಂಟ್ ಆಗಿ ನೀವು ತಗೊಳ್ಳೇಬೇಕಾಗುತ್ತೆ. ಜಜ್ಮೆಂಟ್ ಮೆಂಟಾಲಿಟಿ ಬೆಳೆಸ್ಕೊಂತ ಹೋಗಬೇಕಾಗುತ್ತೆ. ನೀವು ಭಾರತದ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದರೆ ಪ್ಯಾನಿಕ್ ಆಗೋ ಅವಶ್ಯಕತೆನೇ ಇಲ್ಲ, ಕ್ಲಾರಿಟಿ ಬೇಕಾಗುತ್ತೆ. ಸೊ ಇದೆಲ್ಲ ವಿಷಯಗಳನ್ನು ನೀವು ಥಿಂಕ್ ಮಾಡಬೇಕಾಗುತ್ತೆ. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಕೂಡಲೇ ನಾನು ಆಲ್ರೆಡಿ ಹೇಳಿದಂಗೆ ಎಲ್ಲ ಚೇಂಜ್ ಆಗುತ್ತೆ ನಿಜ, ಆದರೆ ಯಾರೂ ಒಂದು ಸಾಯಿಲ್ಲ, ಯಾವ ಇಂಜಿನಿಯರ್ಸು ಸಾಯಿಲ್ಲ. ಯಾರಿಗೆ ಕೆಪಬಿಲಿಟಿ ಇದೆ, ಯಾರಿಗೆ ಸರ್ವೈವ್ ಆಗೋ ಒಂದು ಶಕ್ತಿ ಇದೆ, ಅವರು ಮುಂದೆ ಬರ್ತಾರೆ. ಹಾಗೆ ಇಂಡಿಯಾದು ಕೂಡ ಒಂದು ಸರ್ವೈವಲ್ ಪ್ರಶ್ನೆ ಕೂಡ ಆಗಿರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಯಾವ ರೀತಿಯಿಂದ ರೆವಲ್ಯೂಷನರಿ ಆಗಿ ನಮ್ಮ ಗವರ್ಮೆಂಟ್ ಡಿಸಿಷನ್ಸ್ ತಗೊಂಡ್ರು, ನಮ್ಮದೇ ಆದ ಒಂದು ಓನ್ ಸಿಸ್ಟಮ್ ಡೆವಲಪ್ ಮಾಡ್ಕೊಂಡ್ರು, ಎಕೋ ಸಿಸ್ಟಮ್ ಡೆವಲಪ್ ಮಾಡ್ಕೊಂಡ್ರು, ಆವಾಗ ನಮ್ಮ ಇಂಡಿಯಾ ಮುಂದೆ ಬರಲು ಚಾನ್ಸಸ್ ಇರುತ್ತೆ. ಇಲ್ಲ ಅಂತ ಹೇಳ್ಬೋದು, ಸರ್ವಿಸ್ ಕೊಡ್ಕೊಂತ ಮತ್ತೆ ಅದೇ ಕತೆ, ಅದೇ ರಾಗ, ಅದೇ ತಾಳ ಅಂತಾನೆ ಆಗುತ್ತೆ. ಜಜ್ಮೆಂಟ್ ಏನೋ ಮಾಡ್ಕೊಂಡ್ಬಿಡ್ತಾರೆ, ಆದರೆ ಜಜ್ಮೆಂಟ್ ಆದಮೇಲೆ ಮತ್ತೆ ಸರ್ವಿಸ್ ಕೊಡ್ತಾ ಇರ್ತೀರಾ. ನಿಮ್ಮದೇ ಒಂದು ಸಿಸ್ಟಮ್ ಬಿಲ್ಡ್ ಮಾಡ್ಕೊಳ್ಳಿ. ನೋಡಿ, ಚೈನಾ ಗೂಗಲ್ ಯೂಸ್ ಮಾಡಲ್ಲ, ವಾಟ್ಸ್ಆಪ್ ಯೂಸ್ ಮಾಡಲ್ಲ, ಯಾವುದೇ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡಲ್ಲ, ನಾವೆಲ್ಲ US ಇಂದ ಯೂಸ್ ಮಾಡ್ತೀವಿ. ಅದೇ ರೀತಿ ಚೈನಾ ಏನು ಮಾಡ್ತಿದೆ, ಯಾವುದೇ ಒಂದು ಇಂಟರ್ನಲಿ ಒಂದು ಸಿಸ್ಟಮ್ಸ್ಗಳನ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ, ಅದರಿಂದ ರೆವೆನ್ಯೂ ಔಟ್ಸೈಡ್ ಹೋಗೋದಿಲ್ಲ, ಅಲ್ಲೇ ಹರಿದಾಡ್ತಾ ಇರುತ್ತೆ. ಓಕೆ, ಸೊ ಹಾಗಾಗಿ ಇಂಡಿಯಾ ಕೂಡ ಅದೇ ಒಂದು ಮಾಡಲ್ನ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಈ ಎಲ್ಲ ವಿಚಾರಗಳು ತುಂಬಾ ಒಂದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.